ಗೊರಮಡುಗಿನಲ್ಲಿ ಶ್ರೀರಾಮನವಮಿ ಸಂಭ್ರಮ, ಉಟ್ಲು ಪರಿಷೆ, ಮಡಿಕೆ ಒಡೆಯುವ ಕಾರ್ಯಕ್ರಮಕ್ಕೆ ಭಕ್ತರ ಮಹಾಸಾಗರ. ಶ್ರೀರಾಮನವಮಿ ಹಬ್ಬದ ಪ್ರಯುಕ್ತ ಗೊರಮಡುಗು ಗ್ರಾಮದಲ್ಲಿ ಭಕ್ತಿ ಭಾವ ಮತ್ತು ಸಾಂಪ್ರದಾಯಿಕ ಸಂಭ್ರಮ ಜೋರಾಗಿ ಮೆರೆಯಿತು. ಉಟ್ಲು ಪರಿಷೆಯಲ್ಲಿ ಸಾವಿರಾರು ಭಕ್ತರು ಭಾಗವಹಿಸಿ ದೇವರ ದರ್ಶನ ಪಡೆದು ಭಕ್ತಿಯ ಉತ್ಸವಕ್ಕೆ ಸಾಕ್ಷಿಯಾದರು. ಶ್ರೀ ಗಂಗಾಭವಾನಿ ದೇವಾಲಯದ ಮುಂದೆ ಯುವಕರು ಹಾಗೂ ಹಿರಿಯರು ಸೇರಿ ಭಕ್ತರಿಗೆ ಪಾನಕ, ಮಜ್ಜಿಗೆ ಮತ್ತು ಹೆಸರುಬೇಳೆ ವಿತರಣೆ ಮಾಡಿ ಮಾನವೀಯತೆ ಮೆರೆದರು. ಮಧ್ಯಾಹ್ನ 2 ಗಂಟೆಗೆ ಗ್ರಾಮದ ಯುವಕರು ಮೊಟ್ಟಮೊದಲ ಬಾರಿಗೆ ಆಯೋಜಿಸಿದ ಮಡಿಕೆ ಒಡೆಯುವ ಕಾರ್ಯಕ್ರಮ ಜನರ ಗಮನ ಸೆಳೆಯಿತು ಮತ್ತು ಯಶಸ್ವಿಯಾಗಿ ನೆರವೇರಿತು. ನಂತರ ಪ್ರತಿ ವರ್ಷದಂತೆ ಈ ವರ್ಷವೂ ಸಾಂಪ್ರದಾಯಿಕ ಸೇವೆಗಳು ಶ್ರದ್ಧೆಯಿಂದ ನಡೆಯಿತು. ಹಬ್ಬದ ಸಂಭ್ರಮದಲ್ಲಿ ಮಹಿಳೆಯರು, ಮಕ್ಕಳು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಭಾಗವಹಿಸಿ ಆಟಪಾಠಗಳಲ್ಲಿ ತೊಡಗಿ ಸಿಹಿ ತಿನಿಸುಗಳನ್ನು ಸವಿದು ಹಬ್ಬದ ವಾತಾವರಣ ಮಜಾ ಅನುಭವಿಸಿದರು. ಗ್ರಾಮದಲ್ಲಿ ಸುಮಾರು 8 ದಿನಗಳ ಕಾಲ ನಡೆಯುವ ಉತ್ಸವದ ಅಂಗವಾಗಿ ಅನ್ನದಾಸೋಹ, ಪಾನಕ, ಮಜ್ಜಿಗೆ ವಿತರಣೆ ಸೇರಿದಂತೆ ಹಲವು ಧಾರ್ಮಿಕ ಮತ್ತು ಸಾಮಾಜಿಕ ಕಾರ್ಯಕ್ರಮಗಳು ಭಕ್ತಿಭಾವದಿಂದ ನೆರವೇರಿ ಉಟ್ಲು ಪರಿಷೆಗೆ ಸಾವಿರಾರು ಭಕ್ತರು ಆಗಮಿಸಿರುವುದು ಗ್ರಾಮದಲ್ಲಿ ಹಬ್ಬದ ವೈಭವವನ್ನು ಹೆಚ್ಚಿಸಿದೆ. ಇನ್ನು ಉಟ್ಲು ಪರಿಷೆಗೆ ಹಲವಾರು ಜನರು ಆಗಮಿಸಿದ ಹಿನ್ನೆಲೆಯಲ್ಲಿ ಉಟ್ಲು ಸೇವೆಯನ್ನು 3 ಗಂಟೆಯ ನಂತರ ನಡೆಸಿಕೊಳ್ಳಲಾಯಿತು. ಇನ್ನು ಏಪ್ರಿಲ್ 1ರಂದು ನಡೆಯಲಿರುವ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ವಾದ್ಯಗೋಷ್ಠಿ ಹಿನ್ನೆಲೆಯಲ್ಲಿ ಗ್ರಾಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಆಗಮಿಸುತ್ತಿದ್ದು, ಶ್ರೀ ವೇಣುಗೋಪಾಲ ಸ್ವಾಮಿ ದೇವಾಲಯದ ಆವರಣದಲ್ಲಿ ಹಬ್ಬದ ವಾತಾವರಣ ಮತ್ತಷ್ಟು ಉಜ್ವಲಗೊಂಡಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಉಟ್ಲು ಹೊಡೆಯುವುದು, ಪರಿಷೆಯಲ್ಲಿ ಪಾಲ್ಗೊಳ್ಳುವುದು ಹಾಗೂ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಭಕ್ತರು ತಮ್ಮ ಭಕ್ತಿಯನ್ನು ವ್ಯಕ್ತಪಡಿಸಿದ್ದಾರೆ. ಈ ಬಾರಿ ಮೊದಲ ಬಾರಿಗೆ ಮಡಿಕೆ ಒಡೆಯುವ ಕಾರ್ಯಕ್ರಮ ಯುವಕರಿಂದ ಆಯೋಜನೆಯಾಗಿ ವಿಶೇಷ ಆಕರ್ಷಣೆಯಾಗಿತ್ತು. ತಾಯಿ ಗಂಗಾಭವಾನಿ ಹಾಗೂ ಶ್ರೀ ವೇಣುಗೋಪಾಲ ಸ್ವಾಮಿಯವರ ಕೃಪೆಯಿಂದ ಎಲ್ಲರಿಗೂ ಒಳಿತು ಆಗಲಿ ಎಂದು ಪತ್ರಕರ್ತ ಮೈತ್ರಿ ಲೋಕೇಶ್ ತಿಳಿಸಿದ್ದಾರೆ. ನಮಸ್ಕಾರ. ಏನು ಗೊರಮಡುಗು ಗ್ರಾಮದಲ್ಲಿ ಇತಿಹಾಸ ಪ್ರಸಿದ್ಧ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಾಲಯದ ಶ್ರೀರಾಮನವಮಿ ಹಬ್ಬದ ಪ್ರಯುಕ್ತ ವೇಣುಗೋಪಾಲ ಸ್ವಾಮಿಯ ದೇವಾಲಯ ಮುಂದೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಮೇತ ಉಟ್ಲು ಪರಿಷೆ ಅಂಗವಾಗಿ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿ ಭಕ್ತಾದಿಗಳು ಆಗಮಿಸುವ ಹಿನ್ನೆಲೆಯಲ್ಲಿ ಇಂದು ವಿಶೇಷವಾಗಿ ಏನಂತ ಹೇಳಿದ್ರೆ ಮಡಿಕೆ ಹೊಡೆಯುವ ರೀತಿ ಒಂದು ಯುವಕರು ಮಡಿಕೆ ಹೊಡೆದು ಅದಕ್ಕೆ ಹಿರಿಯರು ಪ್ರೋತ್ಸಾಹ ನೀಡುತ್ತಾರೆ. ಅದರ ಭಾಗವಾಗಿ ಇಂದು ಸಾಯಂಕಾಲ ಒಂದು 3 ಗಂಟೆಗೆ ಏನು ನಾಗರಾಜ್ ಅಣ್ಣವರ ನೇತೃತ್ವದಲ್ಲಿ ಹೊಡೆದಂತಹ ಈ ಉಟ್ಲು ಕಾರ್ಯಕ್ರಮ ಭಾಳ ಅದ್ದೂರಿಯಾಗಿ ಮೂಡಿಬಂದಿರುತ್ತೆ. ಯಾವುದೇ ರೀತಿ ಅಹಿತಕರ ಘಟನೆಗಳಾಗದೆ ಆ ಗ್ರಾಮದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಿಕೊಂಡು ಯುವಕರೆಲ್ಲ ಒಂದಾಗಿ ಗ್ರಾಮಸ್ಥರೆಲ್ಲ ಒಂದಾಗಿ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡಿರ್ತಾರೆ. ಇದೇ ರೀತಿ ಮುಂದಿನ ವರ್ಷಗಳು ಸಹ ಶ್ರೀ ವೇಣುಗೋಪಾಲ ಸ್ವಾಮಿಯ ಆಶೀರ್ವಾದ ಇರಬೇಕು. ಈ ಗ್ರಾಮದಲ್ಲಿ ಇದೇ ರೀತಿ ನೆಮ್ಮದಿ, ಆಶೀರ್ವಾದ, ಆರೋಗ್ಯ ಎಲ್ಲರಿಗೂ ವೃದ್ಧಿಸಬೇಕು. ಅದೇ ರೀತಿ ಕಾಲಕ್ಕೂ ಮಳೆ ಬೆಳೆಯಾಗಿ ಆ ರೈತರು ಸಮೃದ್ಧಿ ಜೀವನ ಪಡಿಬೇಕು. ಉತ್ತಮ ಮಳೆಯಾಗಿ ಬೆಳೆಯಾಗಿ ಅದಕ್ಕೆ ಉತ್ತಮ ಬೆಲೆ ಸಿಗಬೇಕಂತೇಳಿ ಈ ಸಂದರ್ಭದಲ್ಲಿ ನಾವು ಬಯಸ್ತಾ ಇದ್ದೀವಿ. ಇನ್ನಷ್ಟು ಉತ್ತಮ ಕಾರ್ಯಕ್ರಮಗಳು ಆಗಬೇಕು. ಗ್ರಾಮಸ್ಥರೆಲ್ಲ ಸಹಕರಿಸ್ತಾ ಇದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಇದೇ ಸಂದರ್ಭದಲ್ಲಿ ಗ್ರಾಮಸ್ಥರು, ಹಿರಿಯರು, ಯುವಕರು, ಮಹಿಳೆಯರು ಮತ್ತು ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು. ವರದಿ ಗೊರಮಡುಗು ಮೈತ್ರಿ ಲೋಕೇಶ್, ಕನ್ನಡ ಮೈತ್ರಿ ಶಿಡ್ಲಘಟ್ಟ.
मैं सामना कर